ಅಲ್ಲ ನೀವು ನೋಡಿದ್ರೆ ಬ್ರೋ ಆ ಟಾಪಿಕ್ ಬಗ್ಗೆ ಮಾತಾಡು, ಈ ಟಾಪಿಕ್ ಬಗ್ಗೆ ಮಾತಾಡು, ಈ ವಿಚಾರದ ಬಗ್ಗೆ ಧ್ವನಿ ಎತ್ತು ಅಂತ ಕೇಳ್ತಾ ಇರ್ತೀರಾ. ಬಟ್ ನಮ್ ಇಂಡಿಯಾನ CG ಅವರು ರೀಸೆಂಟ್ ಆಗಿ ಏನ್ ಹೇಳಿದ್ದಾರೆ ಅಂದ್ರೆ, ಯೂತ್ಸ್ ಯಾರ ಹತ್ರ ಜಾಬ್ ಇಲ್ವೋ ಅವ್ರು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಒಳ್ಳೆ ಜರ್ನಲಿಸ್ಟ್ ಗಳ ತರ ಮಾತಾಡ್ತಿದ್ದಾರೆ. ದೇ ಆರ್ ನಥಿಂಗ್ ಬಟ್ ಕಾಕ್ರೋಚಸ್ ಅಂತ ಹೇಳಿದ್ದಾರೆ. ಐ ಮೀನ್ ನಾನು ಅಂಡ್ ನಂತರ ಬೇರೆ ಯೂತ್ಸ್ ಯಾರು ಈ ಸೊಸೈಟಿಲಿ ನಡೀತಿರುವಂತಹ ಇನ್ಜಸ್ಟಿಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುತ್ತಾ ಇದಾರೋ ನಾವೆಲ್ಲ ಕಾಕ್ರೋಚಸ್ ಅಂತ. ಗುರು ಇದಕ್ಕಿಂತ ಅವಮಾನ ಬೇಕಾ ಅಂತ. ಅಂಡ್ ಕ್ರೇಜಿ ಪಾರ್ಟ್ ಏನ್ ಗೊತ್ತಾ, ಕಾಕ್ರೋಚಸ್ ಅಂತ ಕರೆಸ್ಕೊಂಡಿದ್ದು ಯೂತ್ ಕಾಕ್ರೋಚಸ್ ಜನತಾ ಪಾರ್ಟಿ ಅಂತ ಕ್ರಿಯೇಟ್ ಮಾಡಿದ. ಫೈನಲಿ ರೆವಲ್ಯೂಷನ್ ಟೈಮ್ ಬಂತು. ಜಸ್ಟ್ 2 days ಅಲ್ಲಿ ಇವ್ರ ಅಕೌಂಟ್ ಅಲ್ಲಿ 100K ಪ್ಲಸ್ ಫಾಲೋವರ್ಸ್ ಆಗೋದ್ರು. ಕಾಕ್ರೋಚಸ್ ಜನತಾ ಪಾರ್ಟಿನ ಮೇನ್ ಎಜೆಂಡಾ ಏನು ಅಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದಾರೋ ಇವ್ರು ರಿಟೈರ್ಮೆಂಟ್ ಆದ್ಮೇಲೆ ಇವ್ರಿಗೆ ಫ್ರೀ ಆಗಿ ರಾಜ್ಯಸಭಾ ಸೀಟ್ ಕೊಡ್ತಾ ಇದ್ರು. ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಈ ಎಲೆಕ್ಷನ್ ಟೈಮ್ ಅಲ್ಲಿ ವಿತೌಟ್ ಎ ವ್ಯಾಲಿಡ್ ರೀಸನ್ ಯಾರ್ದು ವೋಟರ್ ಐಡಿ ಕ್ಯಾನ್ಸಲ್ ಆಗುತ್ತಲ್ವಾ, ಹಾಗೇನಾದ್ರೂ ಆದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಏನಿದಾರೋ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಅಂಡ್ ಈ MP MLA ಗಳು ಯಾರು 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ ಅಂತ ಪಾರ್ಟಿ ಚೇಂಜ್ ಮಾಡ್ತಾರೆ ನೋಡಿ, ಆತರ ಪಾರ್ಟಿ ಚೇಂಜ್ ಮಾಡೋರ್ನ 20 ವರ್ಷದವರೆಗೂ ಬ್ಯಾನ್ ಮಾಡ್ಬಿಡ್ಬೇಕು. ಅಂಡ್ ಇನ್ನು ಮೀಡಿಯಾ ಏನು ಅದಾನಿ ಅಂಬಾನಿ ಅವರು ಕೊಂಡ್ಕೊಂಡು ಇಟ್ಕೊಂಡಿದ್ದಾರೆ, ಇವ್ರದೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಹಾನೆಸ್ಟ್ ಜರ್ನಲಿಸಂ ನ ಪ್ರಮೋಟ್ ಮಾಡಬೇಕು. ಅಂಡ್ ಮೇನ್ಲಿ ಕೊನೆಯದಾಗಿ ಪಾರ್ಲಿಮೆಂಟ್ ಅಲ್ಲಿ 50% ವುಮೆನ್ ರಿಸರ್ವೇಶನ್ ನ ತರಬೇಕು. ಇದು ಕಾಕ್ರೋಚ್ ಜನತಾ ಪಾರ್ಟಿನ ಎಜೆಂಡಾ. ಕಾಕ್ರೋಚಸ್ ಜನತಾ ಪಾರ್ಟಿ ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಫನ್ ಆಗಿದೆ, ಬಟ್ ಹೇಳೋದಕ್ಕಾಗಲ್ಲ. ಕಾಮಿಡಿಯಲ್ಲೇ ಯೂತ್ಸ್ ಒಂದು ರೆವಲ್ಯೂಷನ್ ನ ಶುರು ಮಾಡ್ಬಿಡಬಹುದು. ಸೊ ವಾಟ್ ಯು ಥಿಂಕ್, ಕಾಕ್ರೋಚಸ್ ಜನತಾ ಪಾರ್ಟಿನ ಫ್ಯೂಚರ್ ಏನಿರಬಹುದು? ಅಂಡ್ ನೀವು ಯೂತ್ಸ್ ಯಾರು ಸೋಷಿಯಲ್ ಇನ್ಜಸ್ಟಿಸ್ ನ ನೋಡ್ಕೊಂಡು ಇಷ್ಟು ದಿನ ಸುಮ್ನೆ ಇದ್ದೀರೋ, ಈಗ್ಲಾದ್ರೂ ಎಚ್ಚೆತ್ಕೊಂಡು ಈ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಾ ಇಲ್ವಾ? ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್.